ಲೇ ಗಣಗಂಟೆ ನಮ್ಮನ್ ಎಲ್ಲಿ ಹೋಗ್ತಾನೋ ಇವನು? ಈ ನನ್ನ ಮಗನ್ನು ಕೂಗಕ್ಕೆ ಗಣಗಂಟೆನೇ ಬಾರಿಸ್ಬೇಕು. ಎಲ್ಲಿ ಹೋದಲ್ಲಿ ಹಾಳಾಗಿ ಹೋಗಿ ಬಾರಲೇ. ಅದ್ ಯಾಕೆ ಹಂಗ್ ಬಡ್ಕೋತೀರಿ ನೀವು? ಗಿರಾಕಿಗಳು ಬರೋ ಟೈಮ್ ಆಯ್ತು, ಎಲ್ಲಿ ಹಾಳಾಗಿ ಹೋಗಿದ್ಯೋ? ಆ ಬಾಯಿ ಗಿಡೋದು ಸೊಂಟಕ್ಕೆ ಚುಚ್ಚೋದನ್ನ ಡೆಗಾಲ್ನಲ್ಲಿ ತೊಳಿತಿದ್ದೆ ಅಷ್ಟೇ. ನನ್ನ ಮಗನೇ ಹಂಗೆ ಎಗರಿಸಿ ಜಾಸ್ತಿ ಹೋಗ್ಬಿಡ್ತೀನಿ ನೋಡು. ಅದೇನು ಬಾಯಿಗಿಡೋದು ಸೊಂಟಕ್ಕೆ ಚುಚ್ಚೋದನ್ನ ತೊಳೆಯೋದೇನು ಅರ್ಥ ಆಗಿ ಸರಿಯಾಗಿ ಹೇಳು. ಅದೇ ಥರ್ಮಾಮೀಟ್ರು ಇಂಜೆಕ್ಷನ್ ಸೂಜಿಗಳನ್ನು ತೊಳಿತಿದ್ದೆ ಅಂದೆ. ಹೇಳಪ್ಪ. ಅದಿರ್ಲಿ 5 ದಿನದಿಂದ ನೀವೆಲ್ಲಿ ಹೋಗ್ಬಿಟ್ಟಿದ್ರಿ ಪತ್ತನೇ ಇಲ್ವಲ್ಲ. ಜನಕ್ಕೂ ದನಕ್ಕೂ ಸಕಲಕ್ಕೂ ಡಾಕ್ಟ್ರು ಅಂತ ಈ ಹಳ್ಳಿಲಿ ಇರೋರು ನೀವೊಬ್ರೇ ಅಪ್ಪ. ನೀವೇ ಹೀಗ್ ಮಾಡಿದ್ರೆ ಹೇಗ್ರಿ? ನಾನಿಲ್ದಿದ್ರೇನಪ್ಪ, ನೀನಿದೆಯಲ್ಲೋ ಕಾಂಪೌಂಡ್ರು ಅಂದ್ರೆ ಏನು ಹೆಚ್ಚು ಕಡಿಮೆ ಮಿನಿ ಡಾಕ್ಟರ್ ಇದ್ದಾಗೆ ನೋಡ್ಕೋಬೇಕಾಗಿತ್ತು. ನೋಡ್ಕೊಂಡೇರಿ. ನೀವು ನನ್ಗೆ ಹೇಳ್ಕೊಟ್ಟಿರೋದು 3 ಮಾತ್ರ ಹೆಸರು: ಸ್ಯಾರಿ ಡೌನು. ಅಯ್ಯಪ್ಪ ಏನಂದ? ಸ್ಯಾರಿ ಡೌನು, ಹೇಳಪ್ಪ. ದೋ ಲೋಫರ್, ಇನ್ನೊಂದು ಕೆರೋಸಿನ್. ಅದನ್ನೇ ಬರ್ಕೊಟ್ ಕಳಿಸ್ದೆ. ಹುಗಿ ನನ್ನ ಮಗನ ಮಾಕೆ, ಎಷ್ಟು ದಿನದಿಂದ ನನ್ನ ಹತ್ರ ಕಾಂಪೌಂಡ್ರ ಕೆಲಸ ಮಾಡ್ತಿದ್ಯಾ ಮಗನೇ ನೀನು? ನೆಟ್ಟಿಗೆ ಸಾರಿಡಾ ನನಗ್ ಬರೋದಿಲ್ಲನು? ಸ್ಯಾರಿ ಡೌನ್ ಅಂತೆ ವ್ಯವಹರಿಸಿ. ನನ್ನ ಮಗನೇ, ನಿನಗಿಂತ ಆ ಕಾಕ ಅಂಗಡಿಯವನು ಎಷ್ಟೋ ಚೆನ್ನಾಗಿ ಮಾತಾಡ್ತಾನಲ್ಲೋ ನನ್ನ ಮಗನೇ. ನೀನು ಬರ್ಕೊಡೋದು, ಆ ಮೆಡಿಕಲ್ ಶಾಪ್ನವರು ನನ್ನ ಮಗ್ ಪುಗಿಯೋದು. ಶಿವ ಯಾಕೆ ಯಾಕೆ ಕೇಳೋದು ನೋಡು. ಕೆಟ್ಟ ಮೂಸುಡಿ ನನ್ನ ಮಗನೇ. ನೆನ್ನೆ ಅದ್ ಯಾವನ್ಗೋ ಬರ್ಕೊಟ್ಟಿದ್ದೆ ಅಂತಲ್ಲೋ ಚೀಟಿಲಿ. ಅದೇ ದೋ ಲೋಫರು ಕೆರೋಸಿನ್ ತಗೊಳ್ಳಿ ಅಂತ ಬರ್ಕೊಟ್ಟಿದ್ದೆ. ನಿನಗೆ 1000 ಸಲ ಹೇಳಿದೀನಿ, ಅದು ಡೋಲೋಫರ್ರು ಕಣಲಿ, ಡೋಲೋಫರ್ಸ್ ಅಲ್ಲ ಅಂತ. ನೀನ್ ಹಿಂಗ್ ಬರ್ಕೊಟ್ಟು ನಮ್ಮ ಆಸ್ಪತ್ರೆಗೆ ಡೋಲೋಫರ್ಸ್ ಆಸ್ಪತ್ರೆ ಅಂತ ಹೆಸರು ಬಂದ್ಬಿಡ್ತಲ್ಲಪ್ಪ. ಹಂಗಾರೆ ದೋ ಲೋಫರ್ಸ್ ಅಂದ್ರೇನು? ಇಬ್ರು ಬೇವರ್ಸಿಗಳು ಅಂತ. ಒಂದೇನೋ ನಾನು, ಇನ್ನೊಂದು ಹುಗಿ ನನ್ನ ಮಗನ ಮಕ್ಕೆ. ಎಷ್ಟೆಲ್ಲ ಧೈರ್ಯ ನಿನ್ಗೆ ನನ್ನ ಲೋಫರ್ ಅನ್ನೋದಕ್ಕೆ? ನಾನೆಲ್ರಿ ಹೇಳ್ದೆ? ನಿನ್ನಂತ ಮಿಲ್ಟ್ರಿ ಉಡ್ದವ್ರನ್ನ ಎಷ್ಟು ಜನ ನೋಡಿದೀನಿ ನನ್ನ ಮಗನೇ ನನ್ನ ಸರ್ವಿಸ್ ಅಲ್ಲಿ. ಹೋಗ್ಲಿ, ಆ ಕೆರೋಸಿನ್ ಅನ್ನೋದಾದ್ರೂ ಸರಿಯಾಗಿ ಬರ್ದಿದ್ದಿ ತಾನೆ? ಕೆರೋಸಿನ್ ಸೀಮೆ ಎಣ್ಣೆ ಮಾರೋ ನನ್ನ ಮಗನ್ ತಗೊಂಬಂದು ಕಾಂಪೌಂಡರ್ ಮಾಡಿದ್ನಲ್ಲಪ್ಪ. ಅದು ಕೆರೋಸಿನ್ ಅಲ್ಲ ಕಣಲಿ, ಕ್ರೋಸಿನ್ನು. ಯಾವ್ದು ಹೆಂಗಾರ ಹಾಳಾಗಿ ಹೋಗ್ಲಿ ಬಿಡ್ರಿ ಅತ್ಲಾಗೆ. ನೀವು 5 ದಿನದಿಂದ ಎಲ್ಲಿ ಹೋಗಿದ್ರಿ ಅದನ್ನ ಹೇಳಿ ಮೊದ್ಲು. ಅಯ್ಯೋ ನಮ್ಮನ್ನ ಅದೊಂದು ದೊಡ್ಡ ಕತೆ ಬಿಡಲೇ. ಪಕ್ಕದ ಹಳ್ಳಿಲಿ ಅದ್ ಯಾವ್ದೋ ಒಂದು ಮುದುಕಿಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಗಾಡಿ ಮೇಲೆ ಕರ್ಕೊಂಡು ಹೋದ್ರಪ್ಪ. ನೀವು ನಿಮ್ದು ಹಿಡ್ಕೊಂಡೆ ಹೋಗಿದ್ರಲ್ಲ, ಅದೇ ಸ್ಪೆಷಲ್ ಇಂಜೆಕ್ಷನ್ ಟ್ಯೂಬು. ದನಕ್ಕೂ ಜನಕ್ಕೂ ಏನೇ ಆದ್ರೂ ನೀವು ಅದನ್ನ ತಾನೇ ಹಿಡ್ಕೊಂಡು ಹೋಗೋದು. ಸರಿ, ಮುಂದಕ್ಕೆ ಹೇಳಿ. ಆ ಟ್ಯೂಬ್ ತಗೊಂಡು ಹೋದ ಮುದುಕಿ ಒಟ್ಟು ನೋವು ಅಂತ ಒಳ್ಳಾಡ್ತಾ ಇತ್ತು ಪಾಪ. ಸೂಜಿ ಚುಚ್ಚಿದೆ ನೋಡು, 2 ನಿಮಿಷ. ಶಿವಾಯ ನಮ. ಮುದುಕಿ ಮೈ ತಣ್ಣಗಾಗಿ ಕೈ ಕಾಲು ಸೆಟ್ಕೊಂಡು ಕಣ್ಣು ಮೇಲೆ ತೇಲಿಸ್ತು. ಅಯ್ಯಯ್ಯೋ, ಆಮೇಲೆ ನನಗೆ ಕೈ ಕಾಲು ಆಡ್ದಂಗೆ ಆಗ್ಬಿಡ್ತು. ಮೆತ್ತಿಗೆ ಯಾರಿಗೂ ಗೊತ್ತಾಗ್ದಂಗೆ ಜಾಗ ಖಾಲಿ ಮಾಡೋಣ ಅಂತ ಬಾಗ್ಲಿಂದ ಕಾಲು ಹೊರಗಡೆ ಮಾಡಗನ್ನಪ್ಪ. ಆ ಮುದುಕಿ 3 ಜನ ಮಕ್ಕಳು ಬಂದು ಆಟ ಕಾಯಿಸ್ಕೊಂಡ್ಬಿಟ್ರು ಕಣಲಿ. ಹಂಗಾರೆ ಬೇಜಾರು ಕೊಟ್ಟವ್ರೆ. ಯಾವ ಆಸ್ಪತ್ರೆಲಿ ಸೇರಿದ್ರಿ? ನನ್ನ ಮಗನೇ ಜಾಡ್ಸಿ ವದ ಅಂತಂದ್ರೆ ಮುಖ ಮೂತಿ ಕಲಿಸ್ಕೊಂಡು ಎತ್ತೋರ್ಗೆ ಅಡ್ರೆಸ್ ಸಿಕ್ಕಿರಬಾರ್ದು. ನನ್ನ ಮಗನೇ ನಿಂದು ಕೇಳಾಗಂತ ಕೇಳಲೇ ಆತ್ರ ಕೊಟ್ಟಿ ನನ್ನ ಮಗನೇ. ಹೇಳಿ. ಅವ್ರು ನೋಡ್ತಿದ್ದಂಗೆ ನನಗೆ ಬೇವ್ರು ಕಿತ್ಕೊಂಡ್ಬಿಡ್ತು. ಆದ್ರೂ ಸ್ವಲ್ಪ ಧೈರ್ಯ ತಗೊಂಡು ಹೇಳ್ದೆ, ನೋಡ್ರಪ್ಪ, ಆ ಮುದುಕಿನ ಬದುಕ್ಸಕ್ಕೆ ನಾನು ವಿಶ್ವ ಪ್ರಯತ್ನ ಮಾಡಿದೆ, ಆಗ್ಲಿಲ್ಲ. ಏನ್ ಮಾಡಕ್ಕಾಗತ್ತೆ? ಟೈಮ್ ಮೀರಿ ಹೋಗಿತ್ತು. ಇನ್ನೊಂದು ಅರ್ಧ ಗಂಟೆ ಮುಂಚೆನಾರು ನಾನು ಕರ್ಕೊಂಬರ್ಬೇಕಾಗಿತ್ತು. ಎಲ್ಲ ಮೀರಿ ಹೋದ್ಮೇಲೆ ಕರ್ಕೊಂಬಂದಿರು, ನನ್ನ ತಪ್ಪೇನಿಲ್ಲ. ಇದು ಆಯಸ್ಸೆಲ್ಲ ಪರಮಾತ್ಮನ ಕೈಲಿರುತ್ತಪ್ಪ. ಅವ್ನು ಕರೆದಾಗ ಹೋಗ್ಬೇಕಪ್ಪ ನಾವು ಅಂತ ಹೇಳಿ ಕಲ್ತಿರೋ ವೇದಾಂತ ಎಲ್ಲ ಹೇಳಿ ಇಂಜೆಕ್ಷನ್ ಫೀಸ್ ನಾ ಕೊಡಬೇಡಿ, ನೀವೇ ಇಟ್ಕೊಳ್ಳಿ ಅಂದನಪ್ಪ. ಅದಕ್ಕೆ ಆ ಬಡ್ಡಿ ತಾವು, ಅಯ್ಯೋ ಶಿವ, ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಿ. ನಿಮ್ಮ ಹತ್ರ ಈ ತರ ಇಂಜೆಕ್ಷನ್ ಇದೆ ಅಂತ ಗೊತ್ತಿದ್ದಿದ್ರೆ ಯಾವತ್ತೋ ನಿಮ್ಮನ್ನ ಕರ್ಕೊಂಬಂದು ಈ ಮುದುಕಿ ಕಾಡ್ದಿಂದ ಕೈ ತೊಳ್ಕೊಂಡ್ಬಿಡ್ತಿದ್ವಲ್ಲ ಶಿವ. ಭಾರಿ ದೊಡ್ಡ ಉಪಕಾರ ಮಾಡ್ಬಿಟ್ರಿ ನಮ್ಮ ತಂದೆ ನೀವು ಅಂತೇಳಿ ನಮಗೆ ಉಪಕಾರ ಆಗಿದೆ ಅಂತ ನನ್ನ 2 ಕಾಲ್ನ 3 ಜನ 2/3 ಮಾಡಿ ಹಿಡ್ಕೊಂಡ್ಬಿಟ್ರಪ್ಪ. ಅಯ್ಯೋ, ಇವ್ರವನು ಇಂಥ ಜನನು ಭೂಮಿ ಮೇಲಿದಾರೇನ್ರಿ? ನಿನಗಿನ್ನೂ ಗೊತ್ತಿಲ್ಲ, ಪ್ರಪಂಚದಲ್ಲಿ ಇನ್ನು ಎಂತೆಂತ ತಾಯ್ಗಂಡ್ರದಾರ ಗೊತ್ತೇನೋ. ಸರಿ, ಮುಂದಕ್ಕೆ ಹೇಳಿ. ಆಗ ನನಗೆ ಓದಿ ಜೀವ ಬಂದಂಗ ಆಯ್ತಪ್ಪ. ಆಮೇಲೆ ಆ 3 ಎದ್ದು
ಸ್ವಾಮ್ಯಾರ ನಿಮ್ಮಿಂದ ಇನ್ನೊಂದು ಸಣ್ಣ ಉಪಕಾರ ಆಗ್ಬೇಕು ಅಂದ್ರು. ಇನ್ನೊಂದ್ ಸಣ್ಣ ಉಪಕಾರವೇ? ಇನ್ಯಾರನ್ನ ಕಳಿಸ್ಬೇಕಾಗತ್ತಂತೆ? ನಾನು ಹಂಗೆ ಕೇಳದಪ್ಪ, ಇನ್ಯಾರನ್ನ ಕಳಿಸ್ಬೇಕು ಶಿವ, ಕರ್ಕೊಂಬಂದ್ಬಿಡಿ, ಇರೋದೊಂದೇ ಇಂಜೆಕ್ಷನ್ ಚುಚ್ ಕಳಿಸ್ಬಿಡ್ತೀನಿ ಅಂದೆ. ನೀವು ಅವ್ರ ದಾರಿಗೆ ಹೊರಟಿದ್ದೀರಲ್ರಿ. ಇನ್ನೇನ್ ಮಾಡ್ಲಿ, ಬೀಸ ದೊಣ್ಣೆ ತಪ್ಪಿಸ್ಕೋಬೇಕಲ್ಲಪ್ಪ, ಅದಕ್ಕೆ ಹಂಗಂದೆ. ಹಂಗಂದಿದ್ದೆ ತಡ, ಅಯ್ಯೋ ಇಂಜೆಕ್ಷನ್ ಏನು ಬ್ಯಾಡ್ರ, ಕತ್ಲಾಗ ಹೋಗೈತೆ, ರೋಗದ ಮುದುಕಿ, ಎಣ ಬಾಳ ಹೊತ್ತು ಇಟ್ಕೊಳಕ್ ಆಗಕ್ಕಿಲ್ಲ, ಬೇಗ ಸಾಗಿಸ್ಬಿಡ್ಬೇಕು, ಎಣ ಹೊರಕ್ ಒಂದ್ ಕೈ ಕಡಿಮೆ ಆಗ್ಬಿಟ್ಟೈತೆ, ನೀವ್ ಅದು ಕೈ ಹಾಕ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ಎಲ್ಪ್ ಮಾಡ್ಬೇಕು ಅಂದ್ರು. ನೀವ್ ಒಪ್ಕೊಂಡ್ರೇನು? ಇಲ್ಲ ಅನ್ನಕ್ಕಾಯ್ತದೆಲ್ಲ, ನಾನೇನಾದ್ರೂ ಇಲ್ಲ ಅಂದಿದ್ರೆ ಇತ್ತಲ್ಲಪ್ಪ ಇನ್ನೊಂದು ಸ್ಪೆಷಲ್ ಇಂಜೆಕ್ಷನ್, ಅದನ್ನ ನನಗೆ ಚುಚ್ಚಿ ನನ್ನನ್ನು ಶಿವಾಯನಮ್ಮ ಮಾಡ್ಬಿಟ್ಟಿದ್ರು. ಅಂತೂ ಹೆಣ ಹೊರೋ ಕೆಲಸನೂ ಮಾಡಿದ್ರಿ ಇನ್ನಿ? ಹ್ಞೂ ಕಣಪ್ಪ, ನನ್ನ ಮಕ್ಕಳು ಸವಾಸ ತಪ್ಪಿಸ್ಕೊಂಡ್ರೆ ಸಾಕಾಗಿತ್ತು, ಚಟ್ಟಕ್ಕೆ ಕೈ ಹಾಕಿ ಎತ್ತಿ ಹೆಗಲ ಮೇಲೆ ಇಟ್ಕೊಂಡಪ್ಪ, ಹಿಂದಿನ ಸ್ವಾಮ್ಯಾರ ಅಂತ ಒಂದ್ ದೊನೆ ಬಂತು, ಏನಪ್ಪ ಅಂತ ತಿರುಗಿ ನೋಡ್ದೆ, ಇದನ್ನು ನೀವೇ ಹಿಡ್ಕೊಂಡ್ರಪ್ಪ, ಬೆಂಕಿ ಹಿಡ್ಕೊಂಡ್ರೆ ಪುಣ್ಯವಂತೆ ಅಂತಂದ್ರು. ಬೆಂಕಿ ಹಾಕಿದ ಮಾಡ್ಕೆನ ಕೈ ಕೊಟ್ರಪ್ಪ. ನಮ್ಮನ್ ಒಂದ್ ಕಡೆ ಎಣಬಾರ, ಈ ಕಡೆ ಕೈನಾಗೆ ಈ ಬ್ಯಾಗು, ಇವೆರಡರ ಮಧ್ಯದಾಗೆ ಈ ಸೂಳೆ ಮಗ ಕೊಟ್ಟ ಬಿಸಿ ಮಾಡ್ಕೆ ಒದ್ದಾಡಿ ಹೋಗ್ಬಿಟ್ಟೆ ಕಣಪ್ಪ. ಏನಾದ್ರೂ ಉಪಾಯ ಮಾಡ್ಬೇಕಾಗತ್ ನೀವು. ನಿಮ್ ಕಿಟ್ ಬ್ಯಾಗ್ನ ಹೆಣದ ಪಕ್ಕದಾಗ ಇಟ್ಟಿದ್ರೆ 4 ಜನನು ಭಾರ ಹೊಂಚ್ಕೊತಿದ್ರ. ನಾವೊಂದ್ ತಲೆ ಕೆಡ್ತಾರಲ್ಲ ಬೇವರ್ಸಿ ನನ್ ಮಗನೇ, ಅನ್ನ ಕೊಡೋ ಲಕ್ಷ್ಮಿ ತಗೊಂಡಾಗಿ ಹೆಣದ ಮಕ್ಳಾಗಿಡ್ತಾರೆ ಅಲ್ಲ. ಅದು ಸರಿ ಅನ್ನಿ. ನಾನೇನ್ ಮಾಡ್ದೆ ಗೊತ್ತಾ, ಆ ಕಿಟ್ಟಿ ಬ್ಯಾಗ್ ಕೈನಾಗ ಹಿಡ್ಕೊಂಡೆ, ಆ ಬೆಂಕಿ ಹಾಕಿದ ಮಡಿಕೆ ಇತ್ತಲ್ಲ ಅದನ್ನ ಹಿಡ್ಕೊಂಡಿದ್ದ ಚಟ್ಟದ ಬೊಂಬಿಗೆ ನ್ಯಾದ ಹಾಕ್ಬಿಟ್ಟೆ. ಶಬಾ ತಲೆ ಅಂದ್ರೆ ಇದಪ್ಪ, ಎಷ್ಟೇ ಆಗ್ಲಿ ಡಾಕ್ಟರ್ ಅಲ್ವಾ, ತಲೆ ಉಪಯೋಗಿಸಿದಿರಿ. ತಲೆ ಅಂತೆ ತಲೆ, ಮುಂದೆ ಕೇಳಲಿ, ಆ ಹಳ್ಳಿ ರಸ್ತೆನೋ ಹೆಜ್ಜೆಜ್ಜೆಗೂ ಹಳ್ಳ ದಿಣ್ಣೆ, ಈ ನನ್ನ ಮಕ್ಳು ಬೇರೆ ಎಣ ಬರೋವಾಗ ಚಪ್ಪಲಿ ಹಾಕಬೇಡಿ ಅಂತ ಅಂದ್ಬಿಟ್ರು, ಅದನ್ನ ಬೇರೆ ಕಂಕಳಾಗಿ ಇಟ್ಕೊಂಡಿದ್ದೆ, ಕೈ ಆಡಿದ್ರೆ ಚಪ್ಪಲಿ ಬಿದ್ದೋಗತ್ತೆ ಅಂತ ಭಯ, ನನ್ನ ನೋವು ನಾನೇ ನುಂಗ್ಕೊಂಡು ಹೊರಟ್ನಪ್ಪ. ಇದ್ರ ಈ ಬೆಂಕಿ ಹಾಕಿದ ಮಡಿಕೆ ಆಯ್ತಲ್ವೋ, ಒಂದ್ ಹಳ್ಳದಾಗ ಕಾಲಿಟ್ಟು ಮೇಲೆ ಎತ್ತಿದ್ರು ಸಾಕು, ಹಂಗೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದು ದಡ್ಡೆ ಅಂತ ಎದೆ ಬಡಿಯೋದು. ಎದೆ ಮ್ಯಾಲಿನ ಕೂದಲೆಲ್ಲ ಸುಟ್ಟು, ಚರ್ಮ ಎಲ್ಲ ಬೆಂದು, ಮಶಾಣದಾಗಿ ಎಣ ಸುಡೋವಾಗ ಬರೋ ವಾಸನೆ ಮಧ್ಯ ದಾರಿಲೇ ಶುರುವಾಯ್ತು ನೋಡಪ್ಪ. ಇದು ಸಾಲದು ಅಂತ ದಾಂಡಿಗೆ ನನ್ನ ಮಕ್ಕಳು, ರೇ ಸರಿಯಾಗಿ ಹಿಡ್ಕೊಳ್ರಿ, ಸರಿಯಾಗಿ ಹಿಡ್ಕೊಳ್ರಿ, ನೀವ್ ಇಂಜೆಕ್ಷನ್ ಕೊಟ್ಟಿರೋದಕ್ಕೆ ಅಮ್ಮ ಸತ್ತಿದ್ದು ಅಂತೇಳಿ ಎದುರಿಸಿ ನಂತ ಕೆಲಸ ತಗೊಂಡ್ರಪ್ಪ. ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. ಆಗ ನಿನ್ನ ಬಾಳ ಜ್ಞಾಪಕ ಮಾಡ್ಕೊಂಡ್ಬಿಟ್ಟೆ. ಯಾಕೆ? ನೀನು ನನ್ನ ಜೊತೆಗೆ ಇದ್ದಿದ್ರೆ ಎಣ ಹೊರ ಕೆಲಸ ನಿನಗ್ ಬಿಟ್ಟು, ಈ ಕಿಟ್ ಬ್ಯಾಗ್ ನಿನ್ನ ಹೆಗಲಿಗೆ ನ್ಯಾತ ಹಾಕಿ ಬೆಂಕಿ ಮಡಿಕೆ ನಿನ್ನ ಕೈಯಾಗ ಕೊಟ್ಬಿಟ್ಟು, ಮತ್ ನೀವು ಏನ್ ಮಾಡ್ತಿದ್ರಿ? ಆರಾಮ ಕಳ್ಳೆಪುರಿ ಎಣದ ಮೇಲೆ ಎರಚ್ಕೊಂಡು ಕಾಸೆಲ್ಲ ಜೇಬಿಗೆ ಇಟ್ಕೊಂಡು ಊರ್ ಕಡೆ ಮಾಡ್ಬಿಡ್ತಿದ್ರು. ಈ ಡೌಲ್ ಇರೋ ಹೊತ್ತಿಗೆ ನನ್ನ ಮಕ್ಕಳು ನಿಮ್ಗೆ ಹಂಗ್ ಮಾಡಿದ್ದು. ಏನಂದೆ? ಅಯ್ಯೋ ಪಾಪ, ಬಹಳ ಕಷ್ಟಪಟ್ಟಿದ್ದೀರಿ ಹಿಂದೆ. ಕಷ್ಟನ ಅದು? ನರಕಾಲೇ ನರಕ, ಎಲ್ಲೂ ಇಲ್ಲ ಕಣ್ಣ, ನರಕ ಅಲ್ಲೇ ಇರೋದು ಆ ಹಳ್ಳಿನಲ್ಲಿ. ಅದಕ್ಕೆ ನೋಡಪ್ಪ 5 ದಿನ ನಾ ಪತ್ತೆಯಾಗಿ ರೆಸ್ಟ್ ತಗೊಂಡೆ. ಡಾಕ್ಟ್ರಪ್ಪ ಲೇ ಗಣಗಂಟೆ, ಯಾವ್ದೋ ಕೇಸ್ ಬಂದಂಗೈತೆ ನೋಡನೆ, ಹಂಗೆ ಸ್ಪೆಷಲ್ ಇಂಜೆಕ್ಷನ್ ರೆಡಿ ಮಾಡು. ತಡೀರ್ರಿ, ಯಾರಾದ್ರೂ ಡಾಕ್ಟ್ರೇ ಅನ್ನಂಗಿಲ್ಲ ಇಂಜೆಕ್ಷನ್ ರೆಡಿ ಮಾಡು ಅಂತೀರ. ತಡೀರ್ರಿ, ಏನು ಅಂತ ವಿಚಾರಿಸೋಣ. ಏನ್ಲ ಅದು, ಯಾಕೆ ಹಂಗ್ ಕೊಡ್ಕೋತೀಯೋ? ಮತ್ತೆ ನಮ್ ತಾತ ಹೆಂಗ ಓಡ್ತಾರೆ, ಅದಕ್ಕೆ ಅಪ್ಪ ಡಾಕ್ಟರ್ ಕಕ್ಕ ಬಂದ್ರು, ಬೇಗ ಬರ್ಬೇಕಂತೆ. ಹೌದಾ? ನಡಿ ಬರ್ತೀವಿ ರೀ, ನಡೀರಿ, ಯಾವ್ದೋ ಸೀರಿಯಸ್ ಕೇಸ್ ಅಂತ ನೋಡ್ಕೊಂಬರೋಣ. ಲೇ ನನ್ನ ಮಗನೇ ತಡಿಯೋ, ಒಂದು ಸೀರಿಯಸ್ ಕೇಸ್ಗೆ ಇಂಜೆಕ್ಷನ್ ಕೊಟ್ಟು ಸುಧಾರಿಸ್ಕೊಂಡಿಲ್ಲ ನಾನು, ಆಗ್ಲೇ ಇನ್ನೊಂದು ಒಪ್ಕೋತಾ ಇದೆಯಲ್ಲೋ. ಮರಿ ಬರಪ್ಪ ಇಲ್ಲಿ, ನಿಮ್ ಮನೇಲಿ ಎಷ್ಟು ಜನ ಇದ್ದೀರಿ? ನಾನು, ನಮ್ಮ ಅಣ್ಣ, ನಮ್ಮ ಅಪ್ಪ 3 ಜನ ಇದೀವಿ. ನಿಮ್ಮ ಮನೇಲೂ 3 ಜನವ? ಬೆಂಕಿ ಹಿಡಿಯಾಗೆ ಶಾರ್ಟೇಜ್ ಬರುತ್ತಲ್ಲಪ್ಪ, ನಾ ಬರಲ್ಲ. ಹೀಗಂದ್ರೆ ಹೆಂಗ್ರಿ? ರೋಗಿಗಳ ಸೇವೆ ಮಾಡೋದೇ ಡಾಕ್ಟರ್ಗಳ ಕೆಲಸ. ನಮ್ಮ ಸೇವೆ ಏನಿದ್ರ ಮನುಷ್ಯ ಬದುಕಿರೋ ತನಕ, ಈ ಊರ್ನಾಗ ಸತ್ತ ಮೇಲೆ ಎಣವರೆಗೂ ನಾನೇ ಬೇಕು ಅಂತಾರಲ್ಲೋ. ಹೋಗ್ಲಿ, ಒಂದ್ ಕೆಲಸ ಮಾಡು. ಏನ್ ಮಾಡು ಅಂತೀರಿ? ಈ ಹುಡುಗನ ಜೊತೆ ಮೊದ್ಲು ನೀನು ಹೋಗಿಬಿಟ್ಟು ಅಲ್ಲಿ ಎಣ ಹೊರಕ್ಕೆ 4 ಜನನ ರೆಡಿಮೇಡ್ ಮಾಡು. ಬೆಂಕಿ ಹಿಡಿಯಾಕ ನೀನಿದೆಯಲ್ಲ, ಅಷ್ಟು ಮಾಡಿ ಸುದ್ದಿ ಕಳಿಸು, ಅಷ್ಟೊತ್ತಿಗೆ ನಾನು ಬರ್ತೀನಿ.
ಇನ್ನೊಂದು ಧರಿತು ನನ್ನ ಮಗನ್ ಊರಿಗೆ ಬಂದು ಆಸ್ಪತ್ರೆ ಇಟ್ನಲ್ಲಪ್ಪ ನಾನು. ಯಾರ ಮನೆಯಾಗ ನೋಡಿದ್ರು 3 ಜನ. ಸರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಶಿವ ಒಳ್ಳೇದ್ ಮಾಡ್ಲಿ, ಹೋಗಿ ಬರಪ್ಪ. ಗಂಟೆ ಲೇ ಗಣಗಂಟೆ, ಅವ್ರ ಅಪ್ಪನಾಣೆ ಅವನು ಅನ್ನೋದಿಲ್ಲ, ದೇವಾರ್ಸಿ ಅನ್ಬೇಕು. ಆಗ್ಲೇ ನನ್ನ ಮಗನ ಕಿವಿಗೆ ಆ ಮಾತು ಕೇಳಬೇಕು, ಬರ್ಬೇಕು. ಬಾರಲೇ ಇಲ್ಲಿ ಬೇವಾರ್ಸಿ. ಏನ್ರಿ ಅದು? ಪಾರ್ಥೇನಿಯಂ ಬೀಜ ಕಳಿಸಿ ಅಂತ ಅಮೆರಿಕಾಕ್ ಆರ್ಡರ್ ಕಳಿಸಿದ್ನಲ್ಲ, ಬಂತ? ಸಿಮೆಂಟ್ ಚೀಲ ತುಂಬಾ ತಂದು ಗೋಡೌನಾಗೆ ಬಿಸಾಕ್ ಹೋಗಿದ್ದಾರೆ. ಹೌದು, ಅದನ್ನ ಯಾಕೆ ತರಿಸಿ ತುಂಬ್ಕೋತಿದ್ದೀರಿ ನೀವು? ಅಯ್ಯೋ ನನ್ನ ಮಗನೇ, ಇದೇನ ಹಿಂಗಂದ್ಬಿಟ್ಟೆ? ಏನ್ರಿ? ಇವತ್ತು ನಮ್ಮ ಬಿಸಿನೆಸ್ ನಡೀತಿರೋದೇ ಇದರಿಂದ ಅಲ್ವೇನ್ಲ? ಡಾಕ್ಟರ್ಗಳ ಪಾಲಿನ ಭಾಗ್ಯ ಲಕ್ಷ್ಮಿ ಅಲ್ವೇನೋ ಆ ಬೀಜ? ಹೌದೇ? ನಿನ್ಗೆ ಈ ವಿಷಯನೇ ಗೊತ್ತಿಲ್ಲ ಅಲ್ವಾ? ಇಲ್ಲಪ್ಪ. ಈ ಪಾರ್ಥೇನಿಯಂ ಬೀಜನೆಲ್ಲ ಹಳ್ಳಿನಲ್ಲಿ ಅಲ್ಲಲ್ಲೇ ಉದುರಿಸಿಬಿಟ್ರೆ ಸೊಂಪಾಗಿ ಬೆಳೆದ್ ಬಿಡ್ತದ. ನಮ್ಮ 3 ತಲೆಮಾರು ಕುಂತು ತಿಂದ್ರು ಕರಗದಷ್ಟು ಆಸ್ತಿ ಸಂಪಾದಿಸ್ಬೋದು. ಅದ್ ಹೇಗೆ? ಈ ಗಿಡ ಹೆಂಗ್ ಬೆಳೀತದೋ ಹಂಗೆಲ್ಲ ಜನಗಳಿಗೆ ಅಸ್ವಸ್ಥ, ಆಸ್ತಮ, ದಮ್ಮು, ಚರ್ಮ ರೋಗ ಇವೆಲ್ಲ ಬೆಳೀತದೆ ಕಣೋ. ಜನರಿಗೆ ರೋಗ ಬಂದ್ರಲ್ವೇನೋ ಡಾಕ್ಟ್ರಿಗೆ ದುಡ್ಡು ಸಿಕ್ಕುದು. ಆಮೇಲೆ ನಮ್ಮ ಹತ್ರ ಬಂದೇ ಬರ್ತಾರ, ಸ್ಪೆಷಲ್ ಇಂಜೆಕ್ಷನ್ ಕೊಡೋದು, ಕಾಸು ಕಿತ್ಕೊಳ್ಳೋದು. ಆಹಾ, ಏನ್ರಿ ನಿಮ್ ದುರಾಸೆ? ಮಾಡೋ ಮನೆ ಹಾಳ ಕೆಲ್ಸಕ್ಕೂ ಒಂದು ಮಿತಿ ಬೇಡವೇನ್ರಿ? ಹಣ ಮಾಡೋ ಆಸೆಯಲ್ಲಿ ಇಡೀ ಹಳ್ಳಿನ ಹಾಳು ಮಾಡಕ್ ಹೊರಟಿದ್ದೀರಲ್ರಿ. ನೀವು ಮಾಡೋ ಈ ಕಂತ್ರಿ ಕೆಲಸದಿಂದ ಬರೀ ಬೇರೆಯವ್ರಿಗೆ ರೋಗ ಜಾಸ್ತಿ ಬರ್ತದೆ ಅಂತ ತಿಳ್ಕೊಂಡಿದ್ದೀರನ? ಈ ಹಳ್ಳಿಲಿ ನಾನು ನೀವು ಇಲ್ವಾ? ನಿಮಗೂ ನಮಗೂ ನಮ್ಮ ಮನೆಯವ್ರಿಗೂ ರೋಗ ಬರೋದಿಲ್ವೇನ್ರಿ? ಅಂದ್ರೆ ನಮ್ಮ ಹತ್ರ ಸ್ಪೆಷಲ್ ಇಂಜೆಕ್ಷನ್ ಇಲ್ವೇನೋ? ನಿನಗೆ ನಾನು ಚುಚ್ಚುತ್ತೀನಿ, ನನಗೆ ನೀನ್ ಚುಚ್ಚು. ನಿಮ್ಮ ಸ್ಪೆಷಲ್ ಇಂಜೆಕ್ಷನ್ ಚುಚ್ಚಿಸ್ಕೊಂಡ್ರೆ ದೇವ್ರೇ ಕಾಪಾಡಬೇಕು. ಆಹಾ, ನಮ್ಮಿಬ್ರಿಗೂ ಏನಾದ್ರೂ ಆ ರೋಗ ಬಂದ್ಬಿಟ್ರೆ ಈ ಆಸ್ಪತ್ರೆ ಮುಚ್ಚಿ ಒಂದು ತೊಳ್ಳೋ ಗಾಡಿ ತಗೋಬೇಕಾಗತ್ತೆ. ಯಾಕೋ? ಯಾಕೆ ಅಂದ್ರೆ ರೋಗ ಬಂದಿರ್ತದಲ್ಲ, ನೀವು ಕೈ ಕಾಲಿಗೆ ಬ್ಯಾಂಡೇಜ್ ಕಟ್ಕೊಂಡು ಗಾಡಿನಲ್ಲಿ ಕೂತ್ಕೊಂತೀರಾ, ನಾನು ಅಮ್ಮ ಅಪ್ಪ ಅತ್ ಪಂಚಾಂಗುಣಿ ಸ್ವಾಮಿ ದಾರ ಮಾರೆ ತಾಯಿ ತಂದೆವ್ವ ಓ ಶಿವಾನೇ ದರ ಮಾರೆ. ಸಾಕ್ಷಿ ವಿಷಯ ಎತ್ಬೇಡಲೇ. ಸರ್ಕಾರ ದಿವಾಳಿ ಆಗಿದೆ ಅಂತೇಳಿ ಸರ್ಕಾರಕ್ಕೆ ಭಿಕ್ಷಾ ಎತ್ತು ದುಡ್ಡು ಕಳಿಸಿದ್ದಾರೆ ಚಿತ್ರದುರ್ಗದಲ್ಲಿ. ಲೇ ಗಣಗಂಟೆ, ನೀನ್ ಹೇಳ್ದಂಗೆ ಪಾರ್ಥೇನಿಯಂ ಸಮಾಸನೆ ಡೇಂಜರ್ ಕಣೋ. ಅದನ್ನ ಅತ್ಲಾಗ ಬಿಸಾಕ್ಬಿಡಪ್ಪ. ಹಿಂಗ್ ಮಾಡಿದ್ರಿ ಹಂಗೆ ಯಾಗಂತೀರಿ? ಯಾಗೂ ನಿನ್ನ ಶೆಡ್ಕ ಊರಿಗೆ ಬಂದಿದಾನ, ಅವನ್ಗೂ ಏನು ಕೆಲಸ ಕಾರ್ಯ ಇಲ್ವಾ? ಸುಮ್ನೆ ಯಾವುದೋ ಒಂದು ಹಳೆ ಡಬ್ಬದ ಕ್ಯಾಮ್ರಾ ತಗಲಾಕೊಂಡು ಫೋಟೋ ಹಿಡಿತೀನಿ ಅಂತ ಓಡಾಡ್ತಾವನಲ್ಲಪ್ಪ. ಅವನ್ನ ಇಟ್ಕೊಂಡು ಒಂದು ಬಿಸಿನೆಸ್ ಶುರು ಮಾಡಿದ್ರಿ ಹೆಂಗೆ? ಆ ಕಂತ್ರಿನ ಇಟ್ಕೊಂಡೆ? ಹ್ಞೂ ಕಣಲೆ, ನಮ್ಮ ಕೆಲ್ಸಕ್ಕೆ ಅಂತವರೇ ಬೇಕು. ಅಯ್ಯೋ, ಅವನ ಹತ್ರ ಏನ್ ಕೆಲಸ ತಗೋತೀರಿ ನೀವು? ಗಣೇಶನ ಮಾಡು ಅಂದ್ರೆ ಅವನ ಅಪ್ಪನ ಮಾಡಿರ್ತಾನ ಅವನು. ನನ್ನ ಮಗನೇ, ನನ್ನ ಹತ್ರ ಬಂದಾಗ ನೀನು ಮೊದಲ ಹಂಗೆ ಅಲ್ವೆಲ್ಲ ಇದ್ದಿದ್ದು. ಈಗ ನೋಡು ಹೆಂಗ್ ಇಂಪ್ರೂವ್ಮೆಂಟ್ ಮಾಡಿದೀನಿ. ಊದ್ಗಡ್ಡಿ ಹಚ್ಕೊಂಬ ಮಗನೇ ಅಂದ್ರೆ ಊರ್ನೇ ಹಚ್ಕೊಂಡ್ ಬರ್ತಾ ಇದೀಯ ಈಗ. ನಾನ್ ಏನ್ ಮಾಡವ ಅಂತಿದ್ದೀನಿ ಅಂದ್ರೆ, ನಮ್ಮ ಶಾಪ್ ನಿಂದ್ಗಡೆ ಗೋಡನ್ ಐತಲ್ಲ, ಅಲ್ಲೊಂದು ಎಕ್ಸ್ರೇ ತೆಗಿಯೋ ಮಿಷಿನ್ ಇಟ್ಟುಬಿಟ್ಟು ಈ ರಕ್ತ ಒಂದಾದನ್ನೆಲ್ಲ ಪರೀಕ್ಷೆ ಮಾಡ್ತಾರಲ್ಲೋ, ಹಂಗ್ ಪರೀಕ್ಷೆ ಮಾಡಕ್ಕೆ ಒಂದು ಸೆಕ್ಷನ್ ಓಪನ್ ಮಾಡವ ಅಂತಿದ್ದೀನಿ. ಹೌದೇನು? ಆದ್ರೆ ಈ ನನ್ನ ಮಗಂಗೆ ಅದ್ರ ಗಾಳಿ ಗಂಧವೇ ಗೊತ್ತಿಲ್ವಲ್ರಿ? 7 ಗಂಟೆ ಪೂರ ಕೇಳ. ನಮ್ ತವ ಬರೋ ಗಿರಾಕಿಗಳಿಗೇನು ಎಲ್ಲ ಗೊತ್ತಿರ್ತದ. ನನ್ ಮಗನ ಬಂದವ್ರನ್ನ ಅರ್ಧ ಗಂಟೆ ಟೆಸ್ಟ್ ಮಾಡೋರು. ಅವ್ರಿಗೆ ರೋಗ ಇರ್ಲಿ ಇಲ್ಲದೆ ಇರ್ಲಿ, ಅವ್ರಿಗೇನೋ ದೊಡ್ಡ ರೋಗ ಬಂದಂಗೆ ಮಕ ಉಳ್ಳಿಗೆ ಮಾಡ್ಕೊಂಡು ಯಾವ್ದಕ್ಕೂ ನೀವು ಒಂದ್ಸಾರಿ ಎಕ್ಸ್ರೇ ತೆಗಿಸೋದು ಒಳ್ಳೇದು ಕಣ್ರಿ ಅಂತ ಹೇಳ್ಬಿಡೋದ. ಅವ್ರು ತೆಗಿಸ್ಬಿಡ್ತಾರೆ. ಒಳ್ಳೆ ಬಿಸಿನೆಸ್ ಅಲ್ವೇ ಅಲ್ಲ? ಒಂದ ಪರೀಕ್ಷೆ ಮಾಡಿಸೋದು, ರಕ್ತ ಪರೀಕ್ಷೆ ಮಾಡ್ಸಕ್ಕೆ ಅಂತ ಬರ್ಕೊಟ್ಬಿಟ್ಟು ಅವನ ಹತ್ರ ಕಳಿಸ್ಬಿಡೋದು. ಬರ್ಕೊಡೋದೇನೋ ಬರ್ಕೊಟ್ಬಿಡ್ತೀರ್ರಿ, ಮೊದಲಿಗೆ ಎಕ್ಸ್ರೇ ಮಿಷನ್ ಇಲ್ವಲ್ಲ, ಅದಕ್ಕೆ ಏನ್ ಮಾಡ್ತೀರಿ? ಬೇಕುಪ್ಪ, ರೋಗ ಇಲ್ದಿದ್ದವ್ರಿಗೆ ರೋಗ ಇದೆ ಅಂತ ಹೇಳೋದಕ್ಕೆ ಮಿಷಿನ್ ಯಾಕಲೇಬೇಕು? 4 ಸೀಮೆ ಎಣ್ಣೆ ಡಬ್ಬನ ಒಂದ್ರ ಮೇಲೊಂದು ಜೋಡಿಸಿ ಒಂದು ಕಪ್ಪು ಬಟ್ಟೆ ಒದಿಸಿಬಿಟ್ಟು ನಿನ್ನ ಶೆಡ್ಕನ ಕ್ಯಾಮ್ರಾನ ಮಧ್ಯದಲ್ಲಿ ಇಟ್ಟುಬಿಟ್ಟು ಪುಳಕ್ ಅಂತ ಬರೀ ಫ್ಲಾಶ್ ಮಾಡಿ 75 ರೂಪಾಯಿ ಕಿತ್ಕೊಳ್ತಾ ಇರೋದು, ಕಳಿಸ್ತಾ ಇರೋದು. ಪುಳಕ್ ಅಂತ ಲೈಟ್ ಏನೋ ಬಿಡ್ತೀರಾ? ಫೋಟೋಗೆ ಏನ್ ಮಾಡ್ತೀರಾ? ಬೇವರ್ಸಿ, ಅದು ಫೋಟೋ ಅಲ್ಲ ಕಣೋ, ನೆಗೆಟಿವ್ಸ್.
ಯಾವುದೋ ಒಂದು, ಅದಕ್ಕೇನ್ ಮಾಡ್ತೀರಿ ಅಂತ. ನೀನಿರೋದ್ ಯಾಕೋ, ವಾರಕ್ಕೊಂದ್ಸಾರಿ ಬಸ್ ಚಾರ್ಜ್ ಕೊಡ್ತೀನಿ, ಬೆಂಗಳೂರಿಗೆ ಹೋಗಿ ವಾಣಿ ವಿಲಾಸ ವಿಕ್ಟೋರಿಯಾ ಬೌರಿಂಗ್ ಆಸ್ಪತ್ರೆ ಕಡೆ ಹಂಗೆ ಒಂದು ರೌಂಡ್ ಹಾಕೊಂಡು ಈ ಎಕ್ಸ್ರೇ ನೆಗೆಟಿವ್ಸ್ ನ ಅವ್ರು ಉಪಯೋಗಿಸಿ ತೊಟ್ಟಿಗೆ ಬಿಸಾಕಿರ್ತಾರಲ್ಲ, ನೀಟಾಗಿ ಜೋಡಿಸ್ಕೊಂಡು ಕಂಟ್ಲಾಗಿ ಇಟ್ಕೊಂಡ್ ಬಂದ್ಬಿಟ್ಟು. ಇದೊಂದು ಕೆಲಸ ಬಾಕಿ ಇತ್ತು ನೋಡ್ರಿ ನನಗೆ. ಯಾವ್ದೋ? ಅದೇ ತಿಪ್ಪೆ ಆಯೋದು. ಅಯ್ಯೋ ಗೂಬೆ ನನ್ನ ಮಗನೇ, ಕೈ ಕೆಸರಾದ್ರೆ ಅಲ್ವೇನೋ ಬಾಯಿಗೆ ಮೊಸರು ಸಿಗೋದು. ಲೇ ಗಣಗಂಟೆ, ಏನ್ರಿ ಇನ್ನ ಒಂದು ಹೊಸ ಐಡಿಯಾ ಐತೆ ಕಣ್ಲ. ಇನ್ನೂ ಒಂದು ಐಡಿಯಾನೆ? ಅಯ್ಯೋ, ಇನ್ನೂ ಏನೇನ್ ಕೆಲಸ ಮಾಡ್ತಾನಪ್ಪ ಇವನು. ಇವನ ಹತ್ರ ಬಂದು ತಗಲಾಕೊಂಡ್ಬಿಟ್ಟಿದ್ದೀನಿ ನಾನು. ಆನಂದವಾಗಿ ಸೀಮೆಣ್ಣೆ ಮಾರ್ಕೊಂಡಿದ್ದೆ. ಏನು ಅದು ಗೊಣಗ್ತಾ ಇದೀಯಾ? ಏನಿಲ್ಲ, ಇನ್ನೂ ಒಂದು ಐಡಿಯಾ ಏನಿರ್ಬಹುದು ಅಂತ ಯೋಚನೆ ಮಾಡ್ತಿದ್ದೆ. ಓಹೋ, ಯೋಚನೆ ಮಾಡೋಕ್ಕೂ ಗೊಣಗ್ತೀಯ ನೀನು? ನೀನು ಬುಲ್ಡೆಗ್ ಯೋಚನೆ ಮಾಡೋ ಶಕ್ತಿ ಇದ್ದಿದ್ರೆ ಇಷ್ಟು ದಿನ ನಾನು ನಿನ್ನ ಇಟ್ಕೊತಿದ್ನೆಲ್ಲ ನನ್ನ ಹತ್ರ. ಯಾವತ್ತೋ ನಿನಗೆ ಸ್ಪೆಷಲ್ ಇಂಜೆಕ್ಷನ್ ಕೊಟ್ಟು ಕಳಿಸ್ಬಿಡ್ತಿದ್ದೆ. ಏನಿದ್ರು ಐಡಿಯಾ ನಾನು ಮಾಡ್ತೀನಿ, ನಾನು ಹೇಳ್ದಾಗ ನೀ ಕೆಲಸ ಮಾಡು. ಅಯ್ಯಯ್ಯಯ್ಯಯ್ಯ, ಮಾತಾಡ್ಸಿದ್ರೆ ಸಾಕು ತಲೆ ತಿಂದು ಮೆದುಳಿಗೆ ಕೈ ಹಾಕ್ಬಿಡ್ತೀರ ನೀವು. ಅದೇನೋ ಐಡಿಯಾ ಅಂದ್ರಲ್ಲ, ಹೇಳಿ ಕೇಳೋಣ. ನಾನು ನೆನ್ನೆ ಮನೇಲೆ ಇದ್ದಾಗ ಒಂದು ಹೊಸ ಔಷಧಿ ಕಂಪನಿ ಯಜಮಾನ ನನ್ನ ಹುಡುಕೊಂಡು ಬಂದಿದ್ದ. ಯಾಕೆ? ಅವನ ಕಂಪನಿ ತಯಾರಾಗೋ ಔಷಧಿಗಳನ್ನ ನಾವು ನಮ್ಮ ಹತ್ರ ಬರೋ ಪೇಷಂಟ್ಗಳಿಗೆ ಬರೆದು ಕೊಟ್ರೆ ತಿಂಗಳಿಗೆ ಇಷ್ಟು ಕೊಡ್ತೀನಿ ಅಂತ ಹೇಳ್ದ. ಅಡ್ವಾನ್ಸ್ ಆಗಿ ಒಂದು ಮಾರುತಿ ಕಾರ್ ಕೊಡ್ತೀನಿ. ಅವನ್ ಹೇಳ್ದಾಗ ಕೇಳಿದ್ ಹೇಗೆ? ಇದಪ್ಪ ಐಡಿಯಾ ಅಂದ್ರೆ. ನಿಮ್ಗೆ ಒಪ್ಕೊಂಬಿಡಿ. ಹೌದು, ಕೊಡ್ಸೋದೇನೋ ಕೊಡಿಸ್ತಾ ಇದ್ದಾನೆ. ಒಂದು ಕೆಂಪು ಬಣ್ಣದ ಮಾರುತಿ ವ್ಯಾನ್ ಕೊಡ್ಸಕ್ ಹೇಳಿ. ಅದ್ಯಾಕಲೇ ಸ್ಪೆಷಲ್ ಆಗಿ ಕೆಂಪು ಬಣ್ಣನೇ ಕೇಳ್ತೀಯ? ಆ ಬಣ್ಣ ಒಂಥರ ಚೆನ್ನಾಗಿರುತ್ತೆ ಬಿಡ್ರಿ. ನೀವೀಗ ಮಾಡ್ಬೇಕು ಅಂತಿರೋ ಘನಕಾರ್ಯಕ್ಕೆ ಆ ಬಣ್ಣನೇ ಸರಿ. ನಾವು ಕೆಂಪು ಬಣ್ಣದ ವ್ಯಾನ್ನಾಗ ಅಡ್ಡಾಡ್ತಿದ್ರೆ ನಮ್ಮ ಹತ್ರ ಔಷಧಿ ತಗೊಂಡವರು ಆ ಕಾರ್ಪೊರೇಷನ್ ಕಪ್ಪು ಬಣ್ಣದ ವ್ಯಾನ್ನಾಗ ತಣ್ಣಗೆ ಮಲಿಕೊಂಡು ಮಶಾಣ ಸೇರಿರ್ತಾರೆ. ಅದು ಒಂಥರ ಒಳ್ಳೆಯದೇ ಅಲ್ವೇನೋ. ಜನಸಂಖ್ಯೆ ಕಡಿಮೆ ಮಾಡೋದು ದೇಶ ಸೇವೆಯ ಒಂದು ಮಹಾಭಾಗ ಅಲ್ವೇನೋ. ಮುಂದಿನ ವರ್ಷ ನನಗೆ ಭಾರತ ರತ್ನ ಬಂದ್ರು ಬಂದ್ಬಿಡ್ಬೋದು. ಭಾರತ ರತ್ನವೇ ನಿಮಗ? ನಿನಗ ಬೇಕುಪ್ಪ. ಜನಸಂಖ್ಯೆ ಕಡಿಮೆ ಮಾಡಬೇಕು ಅಂತ ನಮ್ಮ ಸರ್ಕಾರ ಎಷ್ಟು ಒದ್ದಾಡ್ತಾ ಇದೆ ಅಂತ, ಅದ್ರಲ್ಲಿ ಆ ಘನಂದಾರಿ ಕೆಲಸ ನಾನು ಮಾಡ್ತೀನಿ ಅಂದ ಮೇಲೆ ನನಗೆ ಯಾಕಲಾ ಕೊಡಬಾರದು? ಪರದೇಶದವ್ರಿಗೆಲ್ಲ ಭಾರತ ರತ್ನ ಕೊಡ್ತಾ ಇದ್ದಾರೆ, ಶುದ್ಧ ಭಾರತೀಯನಾದ ನನಗೆ ಯಾಕಲಾ ಕೊಡಬಾರದು? ಡಾಕ್ಟ್ರೇ ಡಾಕ್ಟ್ರೇ, ಬಂತು ಕಣ್ಣ, ಬಳೆ ಶಬ್ದ ಬಂತು. ನಮ್ಮಲ್ಲಿ ಬೆಳಗ್ಗೆಯಿಂದ ಬಳೆ ಶಬ್ದನೇ ಇರ್ಲಿಲ್ವಲ್ಲೋ, ಬಂದ್ಬಿಡ್ತು ಕಣ್ಣ. ಬೆಳಗ್ಗೆಯಿಂದ ಬರೀ ಚಡ್ಡಿ ಪಂಚಿ ನೋಡ್ಬಿಟ್ಟು ಸಾಕಾಗಿ ಹೋಗ್ಬಿಟ್ಟಿತ್ತಪ್ಪ. ಕಣ್ಣು ಪಾವನ ಆಗೋತಲ್ಲ ಈಗ. ಸೀರೆ ವಾಸನೆ ಬಂದ್ರೆ ಸಾಕು ಒದ್ದಾಡ್ತಲ್ಲಪ್ಪ ಪ್ರಾಣಿ. ಏನ್ರಿ, ಹೆಣ್ಣಿನ ತನಿ ಕೇಳಿದ್ರೆ ಸಾಕು ಕರೆಂಟ್ ಹೊಡೆದ ಕಾಗೆ ತರ ಕಿರ್ಚ್ಕೋತಿರಲ್ರಿ ನೀವು. ಹುಡುಗಿನ ಕರೀಲೇನಾ? ಕರಿಬೇಡ, ನೀನ್ ಆಚೆಗೆ ಹೋಗಿ ಅವಳನ್ನು ಒಳಗ್ ಕಳಿಸು. ನಾನು ಡೀಟೇಲ್ ಆಗಿ ಚೆಕಪ್ ಮಾಡ್ತೀನಿ. ನೀನು ಪರದೆ ಬಿಟ್ಕೊಂಡು ಆಚೆ ನಿಂತಿರು. ಸರಿ, ನೀವು ಚೆಕಪ್ ಮಾಡಿ ಕಳಿಸಿ, ನಾನು ಇಂಜೆಕ್ಷನ್ ಚುಚ್ಚಿ ಕಳಿಸ್ತೀನಿ. ನನ್ನ ಮಗನೇ, ಹೆಂಗಸರಿಗೆ ನೀನ್ ಚುಚ್ಚಿ ಬೇಡ ಕಣು, ಅದಕ್ಕೆ ನಾನಿದ್ದೀನಿ. ಸುಮ್ಮನೆ ಒಳಗ್ ಕಳಿಸು. ಆಯ್ತು ಬಿಡಿ. ಡಾಕ್ಟರ್ ಕರಿತಾ ಇದಾರೆ, ಒಳಗ್ ಬಾರಮ್ಮ. ಬನ್ನಿ ಅಮ್ಮ, ಈ ಟೇಬಲ್ ಮೇಲೆ ಹೇಗೆ ಮಲಿಕಳಿ ಅಮ್ಮ. ಏನು ಅಮ್ಮ ನಿಮ್ಮ ತೊಂದ್ರೆ? ಬಲಿಕ್ಕಳದ್ ಹಂಗಿರ್ಲಿ, ಏನ್ರಿ ಹಿಂಗ ಮಾಡೋದು? ಏನ? ಅದೇ ಮಕ್ಳಾಗ್ದಂಗೆ ಹೋದ್ ಸಾರಿ ಆಪರೇಷನ್ ಮಾಡಿ ಕಳ್ಸಿದ್ರಲ್ಲ, ಈಗ ತಿರ್ಗಿ 3 ತಿಂಗಳಾಗೋಗದೆ. ಶಾಂತಿ ಶಾಂತಿ, ಹೀಗೆ ಆತರ ಪಟ್ಟಿರೋದಕ್ಕೆ ಏನೂ ಎಡವಟ್ಟಾಗಿರ್ಬೇಕು. ಸ್ವಲ್ಪ ನಿಧಾನ ಮಲಿಕಳಿ ಚೆಕ್ ಮಾಡಿ. ಹೊಟ್ಟೆ ಬಂದೇಟ್ಗೆ ನೀವು 3 ತಿಂಗಳಾಗಿದೆ ಅಂತ ಯಾಕೆ ಅನುಮಾನ ಪಟ್ಕೋತೀರಾ? ಗ್ಯಾಸ್ ತುಂಬ್ಕೊಂಡಿರ್ಬೋದು. ನೀವು ಸೋಡಾ ಗಿಡ ಕುಡಿಯೋದು ಬಿಟ್ಬಿಡಿ. ಸೋಡಾ ಕುಡಿತೀರ? ನೀನು ಗೊತ್ತಾಗಕ್ಕಿಲ್ಲ ಅಂದ್ರೆ ನಮ್ಗೇನ್ ಗೊತ್ತಾಗಕ್ಕಿಲ್ವೇನಯ್ಯ? ಇದು ಅದೇ ಅಂತೀರಾ? ನೀವೇ ಅಷ್ಟು ಖಡಾಖಂಡಿತವಾಗಿ ಅದೇ ಅಂತೀರಾ ಅಂದ ಮೇಲೆ ಇನ್ನು ಅದು ಅದೇ ಇರಬೇಕು. ಆಪರೇಷನ್ ಮಾಡೋದಕ್ಕೂ ಮುಂಚೆನೆ ಹಳೆ ಸ್ಟಾಕ್ ಉಳ್ಕೊಂಡ್ಬಿಟ್ಟಿದೆ. ನೀವೇನು ಯೋಚನೆ ಮಾಡಬೇಡಿ, ಒಂದ್ ಇಂಜೆಕ್ಷನ್ ಕೊಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಕಳ್ಗಂಟ. ಅಯ್ಯಯ್ಯೋ, ದಯವಿಟ್ಟು ಅವ್ರ ಮಾತ್ರ ಕೂಗಕ್ ಹೋಗ್ಬೇಡ್ರಿ. ಕೂಗಿದ್ರೆ ಅವ್ನ ಕೈನಾಗ ಹಿಡ್ಕೊಂಡ್ ಬಂದ್ ಚುಚ್ಚೇ ಬಿಡ್ತಾನೆ. 100 ಆಪರೇಷನ್ ಮಾಡಿಸ್ಕೋಬೈದು, 100 ಅಬಾರ್ಷನ್ ಮಾಡಿಸ್ಕೋಬೈದು, 10 ಮಕ್ಕಳು ನೇರ್ಬೈದು. ಆದ್ರೆ ನಿಮ್ ಇಂಜೆಕ್ಷನ್ ನೋವು ತಡ್ಕೊಳಕ್ ಆಗಿಲ್ಲ. ಅಷ್ಟು ದಪ್ಪದ್ರದಾಗ ಚುಚ್ಚಿಸ್ತೀರಾ?
ಮೊದ್ಲು ದಪ್ಪದ್ರಾಗೆ ಚುಚ್ತಿದ್ವಿ, ಅದೇನೋ ಎಡವಟ್ಟಾಗಿರ್ಬೇಕು. ಓ, ಆ ದನಕ್ಕೆ ಇಂಜೆಕ್ಷನ್ ಕೊಟ್ಟು ಬಂದಲ್ಲ, ಅದೇ ಸೂಜಿ ಏನೋ. ಅಯ್ಯೋ ನನ್ನ ಮಗನೇ, ದನ ಯಾವುದು ಜನ ಯಾವುದು ಗೊತ್ತಿಲ್ಲದೆ ನನ್ನ ಆಸ್ಪತ್ರೆ ಹೆಸರು ಕುಲಿಗೆಡಿಸ್ಬಿಡ್ತೀಯ ನನ್ನ ಮಗನೇ. ಇವಂದೇ ತಪ್ಪು ಕಣಮ್ಮ, ನಮ್ದಲ್ಲ ಕಣಮ್ಮ ತಪ್ಪು. ಯಾವ್ಯಾವ್ದ್ರ ಚುಚ್ಚಬೇಕು ವಿಚಾರ ಇಲ್ಲ ಮುಂಡ ಮಗನಿಗೆ. ಈಗಿನ ಹೆಣ್ಮಕ್ಳು ಬಹಳ ನಾಜೂಕು, ತಡ್ಕೊಳಲ್ಲ, ಸಣ್ಣದ್ರಾಗೆ ಚುಚ್ತೀವಿ. ಅದೇ ಗಳಗಂಟೆ ಆ ಸಣ್ಣ ಸೂಜಿನ ಬಿಸಿ ನೀರಲ್ಲಿ ಅದ್ದಿ ಎತ್ಕೊಂಬಾರೋ. ಬ್ಯಾಡಿ, ದಯವಿಟ್ಟು ಬ್ಯಾಡಿ. ಮಾತ್ರೆ ಗೀತ್ರೆ ಕೊಡಂಗಿದ್ರೆ ಕೊಡ್ರಿ, ಇಲ್ದಿದ್ರೆ ನಿಮ್ ಸಾವಾಸನೇ ಬ್ಯಾಡ್ರಿ. ತಗೊಳ್ಳಿ. ಏನ್ ನೀವು ತುತ್ತಿರೋ ಇಲ್ಲ ನಾನು ಚುಚ್ಚಲೋ? ಎಲ್ಲಿ ಚುಚ್ಚುದು? ಆ ಎಮ್ಮ ಚುಚ್ಚಿಸ್ಕೊಳ್ಳೋದಿಲ್ಲ ಅಂತಾಳಲ್ಲೋ. ತಗೋ, ಈ 4 ಮಾತ್ರೆ ಕೊಟ್ಟು 20 ರೂಪಾಯಿ ಇಸ್ಕೊಂಡು ಸಾಕಾಗ ಕಡೆ. ತಗೊಳಮ್ಮ, 20 ರೂಪಾಯಿ ಕೊಡಮ್ಮ. ನೀವು ಮಾಡಿರೋ ಘನಕಾರಿಕೆ 20 ರೂಪಾಯಿ ಬೇರೆ ಕೊಡ್ತೀನಿ. ಹೋಗಯ್ಯೋ. ಅಲೇ ಇವಳ ಇದೇನ್ರಿ ಇದು? ಇವಳು ದುಡ್ಡು ಕೊಡು ಅಂತಂದ್ರೆ ಮುಖ ತಿರುಗಿ ಹೋಗ್ತಾ ಇದ್ದಾಳೆ. ಅಲಾ ಹೋಗ್ಲಿ ಬಿಡು, ಅದು ಶ್ಯಾಂಪಲ್ ಬಂದಿದ್ದು ಮಾತ್ರೆ. ದುಡ್ಡು ಬಂದ್ರು ಒಂದೇ ಹೋದ್ರು ಒಂದೇ. ಲೇ ಗಳಗಂಟೆ, ಏನ್ರಿ ಅದ್ಯಾಕಲ್ಲ ನಾವ್ ಇಂಜೆಕ್ಷನ್ ಕೊಡ್ತೀವಿ ಅಂದ್ರೆ ಗಿರಾಕಿಗಳು ಯಾಗರಿ ಬಿದ್ದು ಓಡಿ ಹೋಗಿ ಬಿಡ್ತಾರಲ್ಲಪ್ಪ. ಅದು ಇಷ್ಟು ದಿನ ಡಿಸ್ಟಿಲ್ ವಾಟರ್ ತುಂಬಿಸ್ಕೊಂಡು ಇಂಜೆಕ್ಷನ್ ಕೊಡ್ತಿದ್ವಿ. ಈಗ ಅದು ಮುಗಿದು ಹೋಯ್ತು ನೋಡಿ. ಮುಗಿದು ಹೋದ್ಮೇಲೆ ಏನ್ ಮಾಡ್ಬೇಕು? ಒಂದು ಬಿಂದಿಗೆ ಬೋರ್ವೆಲ್ ನೀರು ತಂದು ಇಟ್ಕೊಂಡು ಅದನ್ನೇ ಕೊಡ್ತಾ ಇದ್ದೀನಿ. ಅದಕ್ಕೆ ಡ್ಯಾಟಾಲಿ ಯಾಕೆ ಮಿಕ್ಸ್ ಮಾಡಿದ್ರು ನನ್ನ ಮಗನೇ? ಅದು ಬರೀ ನೀರು ಅಂತ ಜನಗಳ ಕಣ್ಣಿಗೆ ಗೊತ್ತಾಗಬಾರ್ದು, ಅದಕ್ಕೆ ಮಿಕ್ಸ್ ಮಾಡಿದ್ದು. ಗೊತ್ತೇನೋ? ಅಗೋ ಇನ್ನೊಂದ್ ಗಿರಾಕಿ ಬಂತು. ಲೇ ಗಣಗಂಟೆ, ಏನ್ರಿ? ಒಂದ್ ಕೆಲಸ ಮಾಡೋ ನೀನು. ಏನು? ನಾನು ಫೋನ್ ನಲ್ಲಿ MLA ಹತ್ರ ಮಾತಾಡ್ತಿರಂಗ ಡವ್ ಮಾಡ್ತೀನಿ. ಅವನ್ನ ಒಳಗ್ ಕರ್ಕೊಂಬಂದ್ ಕೂರ್ಸು. ಆಗ್ಲಾದ್ರೂ ಮೆಕಾ ಬಲೆಗೆ ಬೀಳೋತ್ತೇನೋ ನೋಡೋಣ. ಇಲ್ಲ ಅಂದ್ರೆ ನನ್ನ ಮಕ್ಳು ನಮಗೆ ಬೆಲೆನ ಕೊಡಲ್ಲ ಕಣ. ಕರೆಕ್ಟ್, ಒಳ್ಳೆ ಐಡಿಯಾ. ಬಂದ ನೀವು ಶುರು ಹಚ್ಕೊಳ್ಳಿ. ಹಲೋ, ಯಾರು MLA ಸಾಹೇಬ್ರ? ನಮಸ್ಕಾರ ಸ್ವಾಮಿ. ಮೊನ್ನೆ ಇಂಜೆಕ್ಷನ್ ತಗೊಂಡೋದ್ರಲ್ಲ, ಸರಿ ಆಯ್ತಾ? ಇನ್ನೊಂದು ಚಿಂತೆ ಮಾಡ್ಬೇಡಿ, ಇನ್ನೊಂದ್ ಬೇಕಾದ್ರೆ ಮಾಡೋಣ. ಏನೋ MP ಸಾಹೇಬ್ರಾಗಿದ್ದಾರೆ, ಅವ್ರಿಗೂ ಒಂದು ಇಂಜೆಕ್ಷನ್ ಕೊಟ್ಟಿದ್ದೆ. ಮಂತ್ರಿಗಳು, ಅದೇ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಲ್ಲ ಸ್ವಾಮಿ ಇಂಜೆಕ್ಷನ್. ಗುಣವಾಗಿದ್ದಾರಾ? ಅದು ನನ್ ಕೈ ಗುಣನೇ ಅಂತ ಸ್ವಾಮಿ, ನನ್ ಕೈ ಗುಣನೇ ಅಂತದ್ದು. ಎಲ್ಲ ಆರೋಗ್ಯವಾಗಿದ್ದಾರಾ? ಅಕ್ಕವ್ರು ಚೆನ್ನಾಗಿದ್ದಾರಾ? ನಿಮ್ ಮಗಳು ಚೆನ್ನಾಗಿದ್ದಾಳ? ದೇವ್ರು ಒಳ್ಳೇದ್ ಮಾಡಿ. ಓಕೆ ಓಕೆ, ಮದ್ವೆನಾ ಮುಂದಿನ ತಿಂಗಳ? ಓಕೆ ಬರ್ತೀರಿ. ಅಯ್ಯೋ ನಾ ಬರ್ದೇ ಬರ್ತೀನಿ. ಆಯ್ತು, ಇಂಜೆಕ್ಷನ್ ಪ್ರಭಾವನೆ ಆಗಿದೆ ಸ್ವಾಮಿ. ಹೇಳಿ. 3,000 ರೂಪಾಯಿ ಚೆಕ್. ಆ ಜೋಜ್ಗೆ 3,000 ರೂಪಾಯಿ ಇನ್ನೇನಂತ ಕೊಡ್ತೀರಿ? ಅಯ್ಯ, ನಿಮ್ಗಿಂತ ದೊಡ್ಡದಾಗ ದುಡ್ಡು. ತ್ರಾಸು ಮಾಡ್ಬೇಡಿ, ಹಾಗೆ ಕಳಿಸ್ಬಿಡಿ. ಏನೋ ನೀವು ಹಾಗೆ ಕೊಡ್ತೀವಿ ಅಂದ್ಮೇಲೆ ಬೇಡ ಅನ್ಮಾರು ಅಂತ. ಅಯ್ಯೋ ಡೆಲ್ಲಿಗ ಈಗಾಗಲ್ಲ ಸರ್, ಇಲ್ಲಿ ನನಗೆ ಬಹಳ ಪೇಷಂಟ್ಸ್ ಕಾಯ್ತಾ ಇದಾರೆ. ಅಯ್ಯೋ ನಾನು ಬರಕ್ಕಾಗಲ್ಲ. ಅಯ್ಯೋ ತಪ್ಪು ತಿಳ್ಕೊಬೇಡಿ, ಆಗಲ್ಲ. ಅಬ್ಬಬ್ಬಬ್ಬ, ಮುಖ್ಯಮಂತ್ರಿ ಕಾರ್ಯ ಬಂದ್ರು ನಾನೇ ನೋಡ್ಬೇಕು, MLA ಬಂದ್ರು ನಾನೇ ನೋಡ್ಬೇಕು. ಯಾವನ್ ಕೈಲಾಗತ್ತಪ್ಪ ಇದಲ್ಲ. ಸಾಕಾಗೋಯ್ತು ನನಗೆ. ಇಂಜೆಕ್ಷನ್ ಕೊಟ್ಟೆ ನನಗೆ ಕೈ ಇಷ್ಟು ನೋವ್ತಾ ಇದೆಯಲ್ಲ. ಇನ್ನು ತಗೊಂಡವ್ರಿಗೆ ಏನಾಗಿರ್ಬೇಕಪ್ಪ. ಲೇ ಗಣಗಂಟೆ, ಏನಂತ ಸರ್? ನಾನು ನಿಮ್ಗೇನು ಹೇಳ್ಬೇಡ. ಲೇ ಗಣಗಂಟೆ, ಒಂದು ಇಂಜೆಕ್ಷನ್ ಕೊಟ್ಕೊಳು. ನಾನು ಹೇಳೋದು ಕೇಳ್ರಿ. ಡಾಕ್ಟರ್ ಹೇಳದ್ಮೇಲೆ ನಿಂದೇನಯ್ಯ? ನಮ್ಮ ಹತ್ರ ಎಲ್ಲಾ ಕಾಯಿಲೆಗೂ ಒಂದೇ ಇಂಜೆಕ್ಷನ್. ಅದು ಚುಚ್ಚಿದ್ರೆ ಎಲ್ಲಾ ರೋಗವೂ ಹೊರಟೋಗುತ್ತೆ. ಡಾಕ್ಟರ್ ಹೇಳದ್ಮೇಲೆ ಮುಗೀತು. ಬಾ ಕೂತ್ಕೋ. ಅಮ್ಮ, ತೆಗಿ 20 ರೂಪಾಯಿ ತೆಗಿ. ಏ, ನೀನೇನ್ ಮನುಷ್ಯನ ದೇವನ? ಮಾತಾಡಕ್ಕೂ ಬಿಡದಂಗೆ ಎಕ್ಕದಮ್ ಚುತ್ತಿಯಲ್ಲಯ್ಯ. ಅಬ್ಬಾ ರಣಬಾಧ್ಯಪ್ಪ ಇದು. ಯಾವ ಸುಳ ಮಗ ಕಂಡಿರುತ್ತೋ ಈ ದರಿದ್ರ ಇಂಜೆಕ್ಷನ್. ಅಬ್ಬಾ ಅಲ್ಲಯ್ಯ, ಕಾಯಿಲೆ ಮನುಷ್ಯ ನರಳ್ತಾ ಇದೀಯ ಅಂತ ಮಂತ್ರಿಗಳಿಗೆ ಕೊಡೋ ಇಂಜೆಕ್ಷನ್ ನಿನಗೆ ಕೊಟ್ರೆ ಬಾಯಿ ಬಂದಂಗ ಮಾತಾಡ್ತೀಯಾ? 20 ರೂಪಾಯಿನ ಕೊಡ್ತೀಯೋ ಇಲ್ಲ? ಕಾಸು ಎತ್ತು ಕೊಡೋದಕ್ಕೆ ಇನ್ನೊಂದು ಇಂಜೆಕ್ಷನ್ ಕೊಡ್ಬೇಕಾಗತ್ತೆ ನೋಡು. ಬೇಕು ಕೊಡು. ಈ ಫೋನ್ ಬಂದು ನಿನಗೆ ಗೊತ್ತಾಗ್ಲೇನೋ? ಮಂತ್ರಿಗಳು ಕರಿತಾ ಇದಾರೆ, ಅರ್ಜೆಂಟ್ ಆಗಿ ಹೋಗ್ಬೇಕು. ತೆಗಿ. ಏ, ಯಾರ ಹತ್ರ ಬಿಡ್ತೀರಿ ರೀಲು? ನಾನು ಬರೋವಾಗಲೇ ಫೋನ್ ಕನೆಕ್ಷನ್ ಕಿತ್ತಾಕ್ ಬಂದಿದ್ದೀನಿ. ನನ್ನ ಹತ್ರನೇ ಅಳಿತೀರಲ್ರಿ. ಮಂತ್ರಿಗಳು ಫೋನ್ ಬಂದಿತ್ತಂತೆ. ಮಂತ್ರಿಗಳು ಫೋನು ಮಾತಾಡಕ್ಕೂ ಬಿಡ್ದಂಗ ಈ ನನ್ನ ಮಗ ಬೇರೆ ಸೂಜಿ ಚುಚ್ಚಿಬಿಟ್ಟ. ನಾಟಕ ಬೇರೆ ಆಡ್ತಾರ ಮತ್ ನನ್ನ ಹತ್ರ. ಅಮ್ಮ ಅಪ್ಪ, ಬಂದ್ ವಿಷಯ ಮಾತಾಡೋ, ಬೇರೆ ವಿಷಯ ಮಾತಾಡ್ಬೇಡ. ಎಷ್ಟಾಗಿದೆಯೋ ನಿನ್ನ ಫೋನ್ ಬಿಲ್ಲು? 3,000. 3,000? ತಿಂಗಳಿಗೆ 10 ಫೋನ್ ಮಾಡಿಲ್ಲ ನಾನು. ಅದ್ಯಾಗತ್ತೆ 3,000? ಒಂದೊಂದು ಫೋನಿಗೂ ಒಂದೊಂದು ಗಂಟೆ ಮಾತಾಡಿದ್ರೆ ಬಿಲ್ಲು BP ಏರ್ದಂಗೆ ಇನ್ನೇನಾಗುತ್ತೆ? 5 ನಿಮಿಷಕ್ಕೆ ಒಂದೊಂದು ಕಾಲ ಲೆಕ್ಕ ಗೊತ್ತಾ ನಿಮ್ಗೆ?
5 ನಿಮಿಷದಲ್ಲಿ ನಿಮ್ದು ಏನಿದ್ರು ಮಾತಾಡಿ ಮುಗಿಸ್ಬೇಕು. 5 ನಿಮಿಷದಲ್ಲಿ ಮಾತಾಡಿ ಮುಗಿಸೋದಕ್ಕೆ ನಂದೇನು ಕರ್ಕೊಂಡು ಹೋಗ್ತೀರಾ ಇಲ್ಲ ಕರ್ಕೊಂಡ್ ಬಂದ್ ಬಿಡ್ಲಾ ಅನ್ನೋ ಬಿಸಿನೆಸ್ ಏನಯ್ಯ ನಂದು. ನಾನು ಡಾಕ್ಟ್ರು. ಫೋನ್ನಲ್ಲಿ MLA ಮಂತ್ರಿಗಳು MP ಗಳಿಗೆಲ್ಲ ಡೀಟೇಲ್ ಬಾಡಿ ಚೆಕ್ಅಪ್ ಮಾಡ್ಬೇಕು ಗೊತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ದುಡ್ಡು ಕಟ್ಟಿದ್ರೆ ಕನೆಕ್ಷನ್ ಕೊಡ್ತೀನಿ, ಇಲ್ಲ ಅಂದ್ರೆ ಹೋಗ್ತೀನಿ. ಅದ್ ಹೇಗಯ್ಯ ಹೋಗ್ತೀಯಾ? ನಿನಗೆ ಕೊಟ್ಟಿರೋದು ಸ್ಪೆಷಲ್ ಇಂಜೆಕ್ಷನ್ ಗೊತ್ತಾ? ಅರ್ಧ ಗಂಟೆ ಕದಲಕ್ಕಾಗಲ್ಲ ನೀನು. ಅಪ್ಪ ಅದಿರ್ಲಿ, ನಿನ್ ಹೆಸರೇನು? ಸಂತಾನಪ್ಪ ಅಂತ ಸರ್. ಸಂತಾನಪ್ಪ. ಹಾಗಾದ್ರೆ ನಿಮ್ ಮನೆ ತುಂಬಾ ಮಕ್ಕಳೇ ಇರ್ಬೇಕಲ್ಲ? ಹ್ಞೂ ಸರ್, ನನಗೆ 2 ಹೆಂಡತಿರು, ಆದ್ರೆ 8 ಮಕ್ಕಳು. 8? ಯೋ 8 ಮಕ್ಕಳಾದ್ರೂ 8 ಅಂತೀಯಲ್ಲಯ್ಯ. ಹೋಗ್ಲಿ, ಎಷ್ಟು ಮಕ್ಕಳಾಗಬೇಕು ಅಂತ ಗುರಿ ಇಟ್ಕೊಂಡಿದ್ಯಾ? 8 ಅಂತೆ. 8 ಅಲ್ಲ, ಸರ್ಕಾರದವರು ಜಾಸ್ತಿ ಮಕ್ಕಳಾಗಬಾರ್ದು ಅಂತ ಹಗಲು ರಾತ್ರಿ ನಿರೋಧ ಉಪಯೋಗಿಸಿ, ಮಾಲಾಟಿಗೆ ಉಪಯೋಗಿಸಿ, ಕಾಪರ್ಟಿಗೆ ಉಪಯೋಗಿಸಿ ಅಂತ ಬಡ್ಕೋತಾ ಇದಾರಲ್ಲಯ್ಯ. ಅಷ್ಟೊತ್ತಿಗೆ ನಾವೆಲ್ಲ ಮುಗಿಸಿ ಮಲಗಿಬಿಟ್ಟಿರ್ತೀವಿ ಸರ್. ನಿನ್ನ ದಾರಿಲಿ ಗೋಡೆ ಮೇಲೆ ಒಂದ ಮಾಡೋ ಜಾಗದಲ್ಲಿ ಅಲ್ಲೆಲ್ಲ ಬರ್ದಿರ್ತಾರಲ್ಲ, ಅದು ನಿನ್ ಕಣ್ಣಿಗೆ ಕಾಣ್ಲಿಲ್ವಾನೆ? ಎಲ್ಲ ಉಪಯೋಗಿಸ ಆಯ್ತು ಸರ್, ಏನು ಪ್ರಯೋಜನ ಆಗ್ಲಿಲ್ಲ. ಹ್ಞೂ ಸರ್, 2 ವರ್ಷ ನಿರೋಧ ಉಪಯೋಗಿಸ್ದೆ, ಒಟ್ಟಿಗೆ 2 ಮಕ್ಕಳಾದವು. ಅವಕ್ಕೆ ನಿರ್ಮಲಾ ಅಂತ ಹೆಸರಿಟ್ಟೆ. 2 ವರ್ಷ ನಿರೋಧ ಉಪಯೋಗಿಸಿದ್ಯಾ? ಹೌದ್ರಿ. ಕಂಟಿನ್ಯೂ? ಹೌದ್ರಿ. ಎಲ್ಲೋ ಸೆಕೆಂಡ್ ಹ್ಯಾಂಡಿಂಗ್ ಇರ್ಬೇಕು ಕಣೋ. 2 ವರ್ಷ ಮಾಲಾ ಡಿ ಉಪಯೋಗಿಸ್ದೆ, 2 ಆಯ್ತು. ಅವಕ್ಕೆ ಮಾಲಾ ಸಿ ಅಂತ ಹೆಸರಿಟ್ಟು. ಹೋಗ್ಲಿ, ಕಾಪರ್ಟಿ ಉಪಯೋಗಿಸ್ಬೇಕಾಗಿತ್ತು. ಅಯ್ಯೋ, ಅದು ಆಯ್ತು ಸರ್, ಆಗ್ಲೂ 2 ಆಯ್ತು ನೋಡಿ. ಆಗ್ಲೂ 2 ಆದ್ವಾ? ಅಯ್ಯೋ ದುರದೃಷ್ಟ ನನ್ನ ಮಗನೇ. ಅವಕ್ಕೆ ಕುಪ್ಪು ಟಿಕ್ಕು ಅಂತ ಹೆಸರಿಟ್ಟೆ ಸರ್. ಸರಿ, 1-2 ವರ್ಷ ಸುಮ್ಮನಿದ್ದು ಬಿಡಬೇಕಾಗಿತ್ತು. ಅದು ಆಯ್ತು ಸರ್, ಆದ್ರೆ ಅವೆರಡಕ್ಕೆ ಇನ್ನು ಹೆಸರಿಟ್ಟಿಲ್ಲ ಸರ್. ಯಾಕೆ? ಅವು ಅವ್ರವ್ನಂಗೂ ಇಲ್ಲ, ನನ್ನಂಗೂ ಇಲ್ಲ. ಈ ಮ್ಯಾಲಿನ 6 ಮಕ್ಕಳು ಹೋಲಿಕೆನೇ ಇಲ್ಲ ಸರ್. 2ರಲ್ಲಿ ಎಲ್ಲ ಯಗ್ಗ ಮಗ್ಗ ಕನ್ಫ್ಯೂಸ್. ಯಾವ್ದು ಉಳಿಸಿದವನು ಇವನು? ಸುಮ್ಮನಿದ್ರು ಮಕ್ಕಳಾದ್ವಾ? ಇನ್ನೆಂಥ ಪವರ್ಫುಲ್ ನನ್ನ ಮಗನಪ್ಪ ಇವನು. ನಂಗೆ ಗೊತ್ತಾಯ್ತು ಬಿಡಪ್ಪ. ಅದು ಹಿಂಗಾದ್ರೆ ಎಲ್ಲೂ MPL ಆಗಿರ್ಬೇಕು. ಹಂಗಂದ್ರೆ ಅದು ಗಂಡನ ಸಹಾಯನೇ ಇಲ್ಲದೆ ಮಕ್ಕಳಿರೋದು. ಇದೆಲ್ಲ ನಿನಗೆ ಅರ್ಥವಾಗಲ್ಲ. ನೀನೇನಿದ್ರು ವೈರ್ ಕಟ್ ಮಾಡೋದಕ್ಕೆ ಸರಿ, ನೀನ್ ಡ್ಯೂಟಿ ನೀವು ಮಾಡ್ಕೊ ಹೋಗಪ್ಪ. ಆಯ್ತು ಸರ್, ಹೋಗಪ್ಪ. ಬರ್ತೀನಿ ಸರ್. ಒಳ್ಳೇದಾಗ್ಲಿ, ಹೋಗಪ್ಪ. ಅಪ್ಪ ರೀ, ನಾನು ನಿಮ್ಮ ಹತ್ರ 5-6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದ್ಯಾವ್ದ್ರಿ MPL? ಗಂಡ ಇಲ್ದೆ ಮಕ್ಕಳಾಗೋದು ನಂಗೆ ಗೊತ್ತೇ ಇಲ್ವಲ್ರಿ? ಅಯ್ಯೋ ಅಡ್ಕಸ್ಬಿ ನನ್ನ ಮಗನೇ. MPL ಅಂದ್ರೆ ಮಿತ್ರನಿಂದ ಪುತ್ರ ಲಾಭ ಅಂತ ಶಾರ್ಟ್ ಹ್ಯಾಂಡ್ ಸರ್ಕಿಟ್ ಮಾಡಿದೀನಿ. ಓಹೋ, ಹೀಗೋ ಸಮಾಚಾರ. ಗೊತ್ತಾಯ್ತು ಬಿಡಿ ಈಗ. ಸರಿ, ಇನ್ಯಾವನಾದ್ರೂ ಇದಾನ ನೋಡು. ಬೆಳಗ್ಗೆಯಿಂದ 2 ಬೇವರ್ಸಿ ಗಿರಾಕಿಗಳಲ್ಲಪ್ಪ. ನಮಸ್ಕಾರ ಸರ್. ಆಹಾ, ಬಾಪ್ಪ ಬೇತಾಳ್ ಗುಡ್ಡ ಬಾ. ಆಹಾ, ಹೆಂಗ ನೋಡ್ರಿ ನನ್ನ ಮಗ. ನೋಡ್ರಿ ಅವನ ಪರ್ಸನಾಲಿಟಿ ನೋಡ್ರಿ. ಕುಂತ್ರೆ ಕುರ್ತಿ ಬೆಟ್ಟ, ನಿಂತ್ರೆ ನಂದಿ ಬೆಟ್ಟ. ಓದ್ಗಳಯ್ಯ. ನನ್ನ ಮಗ ಹೆಂಗಸರು ಬಂದ್ರೆ ಮಲಿಕೊಳ್ಳಿ ಅಮ್ಮ ಅಂತ ಮುನುಗ್ತಾನೆ, ಗಂಡಸರು ಬಂದ್ರೆ ಓಕ ಅಂತ ಕಿರುತ್ತಾನೆ. ಏನಪ್ಪ ನಿನ್ ರೋಗ? ಏನೇ? ಹೊಟ್ಟೆ ನೋವು, ತಲೆ ಸುತ್ತು, ವಾಂತಿ ಬರಂಗಾಯ್ತದೆ ಸರ್. ಏನ್ ತಿಂದೆ? ನನ್ನ ಸ್ನೇಹಿತರ ಹತ್ರ ಪಂದ್ಯ ಕಟ್ಟಿ 101 ಲಾಡು ತಿಂದ್ಬಿಟ್ಟೆ ಸರ್. ಏನೇ 101 ಲಾಡು ತಿಂದ್ಯಾ? ನೀನೇನು ಮನುಷ್ಯನೇನೆಯ ನೀನು? ಲಾಡು ಏನೋ ಪುಗ್ಸಟ್ಟೆ ಸ್ನೇಹಿತರು ಕೊಟ್ರು, ನೀ ತಿಂದ್ಬಿಟ್ಟೆ. ತಿನ್ನೋದಕ್ಕೆ ಮುಂಚೆ ಹೊಟ್ಟೆ ನಿಂದು ಅಂತ 1 ನಿಮಿಷ ಯೋಚನೆ ಮಾಡಿದ್ಯಾ? ಹೋಗ್ಲಿ, ದಿನ ಊಟ ಎಷ್ಟು ಮಾಡ್ತೀಯಾ? 2 ಮುದ್ದೆ ಇಷ್ಟು ಅನ್ನ ತಿಂತೀನಿ ಸರ್. ದೇಶದಲ್ಲಿ ಅನ್ನದ ಕೊರತೆ ಬಂದಿರೋದೇ ನಿನ್ನಂಥವ್ರಿಂದ ಕಣೋ. ಏನು ಹೊಟ್ಟೆನ ಹೀಗೆ ಬೆಳೆಸಿದ್ಯಾ? ಒಂದ್ ಕೆಲಸ ಮಾಡು. ಹೇಳಿ ಸರ್, ನೀವ್ ಏನು ಹೇಳಿದ್ರು ಮಾಡ್ತೀನಿ. ಒಟ್ನಲ್ಲಿ ಹೋಗ್ಬೇಕು ಅಷ್ಟೇ. ಸೀದಾ ಬೆಂಗಳೂರಿಗೆ ಹೋಗು, ವಾಣಿ ವಿಲಾಸ ಆಸ್ಪತ್ರೆಗೆ. ಅಲ್ಲಿ ಒಳ್ಳೆ ಲೇಡಿ ಡಾಕ್ಟರ್ನ ಅಭಾಷಣ ಮಾಡಿಸ್ಕೊಂಡು ಲೂಪ ಹಾಕಿಸ್ಕೊಂಡ್ಬಿಡಪ್ಪ. ಹೋಗಿ ಸರ್, ನೀವು ಯಾವಾಗ್ಲೂ ತಮಾಷೆನೆ. ಯಾಕೆ ಹೇಳ್ದೆ ಅಂದ್ರೆ, ನಿನಗಿರೋ ಕಾಯಿಲೆಗಳೆಲ್ಲ ಹೆಂಗಸರಿಗೆ 3 ತಿಂಗಳಾದಾಗ ಬರೋ ಕಾಯಿಲೆಗಳು. ತಲೆ ಸುತ್ತು ಅಂತೀಯ, ವಾಂತಿ ಬರೋಂಗಾಯ್ತು ಅಂತೀಯ, ದನ ತಿಂದಂಗ್ ತಿಂತೀಯ, ಹೊಟ್ಟೆ ನೋವು ಅಂತೀಯ. ತಗೋ ಈ 2 ಮಾತ್ರೆ ನುಂಗು, ಎಲ್ಲ ಸರಿಯಾಗತ್ತೆ. ಅಯ್ಯೋ, 2 ಮಾತ್ರೆ ನುಂಗೋ ಅಷ್ಟು ಜಾಗ ಇದ್ದಿದ್ರೆ ಹೊಟ್ಟೆನಲ್ಲಿ
ಇನ್ನೂ 2 ಲಾಡು ತಿಂತಿದ್ನ ಹಂಗೆ ಹೆಂಗಾರ ಸರಿ ಮಾಡ್ಬಿಡಿ ಬುದೇ. ಹೆಂಗಪ್ಪ ಸರಿ ಮಾಡೋದು? ಲೇ ಗಣಗಂಟೆ, ಏನ್ರಿ? ಕೆಳಗಡೆ ಒಂದ್ ಡಬ್ರಿ ಇಟ್ಬಿಟ್ಟು ಇವನ್ ಹೊಟ್ಟೆ ಮೇಲೆ ಕುಂತು ಬಿಡು. ನನ್ ಕೈಲಿ ಆಗತ್ತಿಲ್ಲಪ್ಪ. ಅರಪ್ಪ ನಮ್ದು ಸ್ಪೆಷಲ್ ಇಂಜೆಕ್ಷನ್ ಕೊಡು. ತಗೊಳ್ಳಿ, ನೀವೇ ಚುಚ್ಚಿ ನೋಡಿ. ಇರೋದೊಂದೇ ಒಂದು ಸೂಜಿ. ಈ ಬೆಟ್ಟಕ್ಕೆ ಚುಚ್ಚಿದ್ರೆ ಅದು ಮುರಿದು ಹೋದಾತು. ಸ್ವಲ್ಪ ಯೋಚನೆ ಮಾಡಿ ಹುಷಾರಾಗಿ ಚುಚ್ಚ್ರಿ. ಅಯ್ಯಯ್ಯೋ ಕಾಸು ಕೊಟ್ಟು ಹೋಗು. ನೆಕ್ಸ್ಟ್ ಇನ್ಯಾರಪ್ಪ ಇದಾರೆ ಇಲ್ಲಿ? ಓ, ಇನ್ಯಾರು ಇರ್ತಾರ ಇಲ್ಲಿ? ಈ ನನ್ನ ಮಗ ಕೂಗಿಗೆ ಎಲ್ಲಾರು ಜಾಗ ಖಾಲಿ ಮಾಡ್ಬಿಟ್ಟಿದ್ದಾರೆ. ಹಂಗ ಅವ್ರದ್ದೆಲ್ಲ ಸೇರಿಸಿ ಇವನ ಹತ್ರನೇ ತಗೊಂಡ್ಬಿಡಪ್ಪ. ನೋವು ಕಡಿಮೆ ಆಯ್ತಾ? ಈಗ ಹೊಟ್ಟೆ ನೋವೇ ಕಾಣ್ತಾ ಇಲ್ಲ ಸರ್. ತಗೊಳ್ಳಿ ನಿಮ್ ದುಡ್ಡು, ಬರ್ತೀನಿ. ಅಮ್ಮ ಅಪ್ಪ ಹೊಟ್ಟೆ ನೋವು ಹೋಯ್ತಪ್ಪ. ಎಲೇ ಇವನ, ಏನ್ರಿ ಇದು ಆಶ್ಚರ್ಯ? ಬೋರ್ವೆಲ್ ಇಂಜೆಕ್ಷನ್ ಕೊಟ್ಟೇಟಿಗೆ ಹೊಟ್ಟೆ ನೋವೇ ಇಲ್ಲ ಅಂತಿದ್ದಾನಲ್ರಿ. ಅದ್ ಹಾಗೆ ಕಣೋ, ನಾವು ಕೊಟ್ಟ ಇಂಜೆಕ್ಷನ್ ನೋವು ಅವನ್ ಹೊಟ್ಟೆ ನೋವಿಗಿಂತನೂ ಜಾಸ್ತಿ. ಆ ನೋವಿನಲ್ಲಿ ಈ ನೋವು ಅವನಿಗೆ ಕಾಣಿಸ್ತಾ ಇಲ್ಲ. ನಮ್ಮ ಹಿಂದಿನವ್ರು ಏನಪ್ಪ ಮಾಡ್ತಿದ್ರು, ಹೊಟ್ಟೆ ನೋವು ಬಾಲಗ್ರಹ ಬಂದಾಗ ಚೆನ್ನಾಗಿ ಕಬ್ಬಣ ಕಾಯಿಸಿ ಬರೆ ಹಾಕ್ತಿದ್ರು. ಅದೇ ಸಿಸ್ಟಮ್ ನ ಈಗ ನಾನು ಮಾಡರ್ನೈಸ್ ಮಾಡ್ಕೊಂಡ್ಬಿಟ್ಟಿದೀನಿ. ಈ ಪ್ರಪಂಚದ ಸ್ಟೈಲೇ ಆಗಿದೆ ಬಿಡ್ರಿ. ಒಂದು ನೋವು ಮರಿಬೇಕಾದ್ರೆ ಅದಕ್ಕಿಂತ ದೊಡ್ಡದು ಇನ್ನೊಂದು ನೋವು ಬರಬೇಕು. ಇದನ್ನ ತಿಳ್ಕೊಂಡೇ ಅಲ್ವೇನ್ರಿ ನಮ್ಮ ರಾಜಕೀಯ ಧುರೀಣರು ಒಂದು ಸಣ್ಣ ಗದ್ದಲ ಮರ್ಸಕ್ಕೆ ಇನ್ನೊಂದು ದೊಡ್ಡ ಸಮಸ್ಯೆ ಸೃಷ್ಟಿಸೋದು. ಅಯ್ಯಯ್ಯ, ನಾನೇ ಗೊತ್ತಿಲ್ವೇನು ಬಿಡಲೆ. ಕಾವೇರಿ ಗಲಾಟೆ ನಿಲ್ಸೋದಕ್ಕೆ ರಾಮ ಮಂದಿರ ಮರ್ಸೋದಕ್ಕೆ ಮಂಡಲ್ಲು. ಸರಿ, ಬಾಗ್ಲಾಕು, ಇನ್ಯಾವನು ಬರಂಗ್ ಕಾಣಲ್ಲ.